ಈಗ ನೀವು ಬಿಜೆಪಿ ಮೇಲೆ 40% ಕಮಿಷನ್ ಆರೋಪ ಮಾಡಿದ್ರಿ. ಈಗ ಇಡೀ ಇಲ್ಲಿ ಗಣಿ ಇಲಾಖೆಯನ್ನ ವರ್ಗಾವಣೆ ಮಾಡ್ರಿ ಅಂತ ಪತ್ರ ಬರ್ತಾರೆ ಸಿಎಂ ಆರ್ಥಿಕ ಸಲಹೆಗಾರರು. ನೌಕರರಿಂದ ಎಲ್ಲ ಅಧಿಕಾರಿ 11 ಒಂದು ವೇಳೆ ಭ್ರಷ್ಟಾಚಾರ ಅಲ್ಲಿ ಆಗಿದೆ ಅನ್ನೋದು ಅವ್ರ ಗಮನಕ್ಕೆ ಬಂದಿದ್ದರೆ ಮುಖ್ಯಮಂತ್ರಿಗಳಿಗೆ ಬರೆದು ಅವುಗಳ ಬಗ್ಗೆ ನಿಗಾ ವಹಿಸೋದಕ್ಕೆ ಹಾಗೂ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಳೋದಕ್ಕೆ ಬರೆದಿರಬೇಕು. ಇನ್ನೊಂದು ಕಡೆ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂಥ ಕೆಲಸ ಆಯ್ತಲ್ಲ ಸರ್. ಅದಂಗೆ ಡ್ಯಾಮೇಜ್ ಮಾಡೋದು 11 ಮಂದಿನ ಈಗ ಟ್ರಾನ್ಸ್ಫರ್ ಮಾಡಂದ್ರೆ ಹೇಗೆ ಅನ್ಸುತ್ತೆ ಸರ್? ಈಗ ಅಲ್ಲ ಮಾಡ್ಬೋದು ಇಬ್ಬರು ಭ್ರಷ್ಟಾಚಾರ ಮಾಡಿದಾಗ ಎಲ್ಲೇ ಒಂದು ಕಡೆ ಅವ್ರ ಗಮನಕ್ಕೆ ಬಂದಿರ್ಬೋದು. ಭ್ರಷ್ಟಾಚಾರ ವಿಷಯದೊಳಗೆ ಒಮ್ಮೆ 11 ಮಂದಿನೂ ಇರ್ತಾರೆ. ಈಗ ಗಣಿ ವಿಚಾರವಾಗಿ ನಾವು ಅದೇನು ಕ್ರಿಮಿನಲ್ ಪ್ರೊಸೀಡ್ಸ್ ಇದೆ ಅದನ್ನು ವಸೂಲಿ ಮಾಡೋದಕ್ಕೆ ಕ್ರಮ ತೆಗೆದುಕೋಬೇಕು ಅಂಥೇಳಿ ಮುಖ್ಯಮಂತ್ರಿಗೆ ನಾ ಪತ್ರ ಬರೆದಿರಲಿಲ್ವಾ? ಹೇಳಿದೆ ತಪ್ಪಾಗಿದೆ ಸರ್. ರಾಜಧಾನ ಅಂದ್ರೆ ಬೆಣ್ಣೆ ಬೆಂಬಲಿಗರಿಗೆ ಟ್ಯಾಕ್ಸ್ ಕಟ್ ಅಂತ ಹೇಳಿದ್ದೆ ತಪ್ಪಾಗಿ ಹಂಗೇನಾಗಿದೆ ಗೊತ್ತಿಲ್ಲ ನನಗೆ. ಆದರೆ ಅವರು ಬರೆದಿದ್ದರೆ ಒಂದು ವೇಳೆ ಅದು ಸತ್ಯ ಇದ್ದರೆ ಮುಖ್ಯಮಂತ್ರಿಗಳು ಗಮನಿಸ್ತಾರೆ ಹಾಗೂ ಕ್ರಮ ತೆಗೆದುಕೋ. ದಾಖಲೆ ಮೂಲಕ ಸತ್ಯ ಮಾಡ್ಬೇಕಾಯ್ತು ಸರ್. ದಾಖಲೆ ಲೆಟರ್ ಬರ್ದಾರ, ದಾಖಲೆ ಬಿಡುಗಡೆ ಮಾಡಬೇಕಾಯ್ತು ಮೀಡಿಯಾಕ್ಕಾಗಲಿ. ಇಲಾಖೆ ಅಧಿಕಾರಿಗಳು ರಾಯಲ್ಟಿ ತಗೊಂಡ್ರು ಸರ್. ಅದು ಚೇಂಜ್ ಮಾಡಿ ಅದನ್ನ ನೀವು ತಪ್ಪು ಅಂತಂದ್ರೆ ನೀವು ರಾಯಲ್ಟಿ ಅವರಿಗೆ ಕೇಳೋ ಪ್ರಶ್ನೆ ನನಗೆ ಕೇಳಿದ್ರೆ ಕಾನೂನು ಸಚಿವನಾಗಿನೇ ಹೇಳ್ತೀನಿ. ಒಂದು ವೇಳೆ ರಾಯರೆಡ್ಡಿ ಅವರು ಬರೆದಿದ್ರೊಳಗೆ ಸತ್ಯ ಇದ್ದರೆ ಅದ್ರ ಮೇಲೆ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ತಾರೆ. ಗಾಂಧೀಜಿ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು ವರ್ಷಪೂರ್ತಿ ಚಟುವಟಿಕೆಗಳನ್ನು ಮಾಡ್ತೀವಿ ಅಂತೇಳಿ ಬೆಳಗಾವಿಯಲ್ಲಿ ಹೇಳಿದ್ರು. ಹೌದು, ಗಣನೀಯವಾಗಿ ಏನು ಕಾರ್ಯಕ್ರಮ ಈಗ ನಾವು 4 ಡಿವಿಷನ್ನಿಂದ ಆ ಜ್ಯೋತಿ ಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ. ನಾವು ಈಗಾಗಲೇ ನಿರ್ಣಯ ಮಾಡಿದಾಗೆ ಹೋದ ತಿಂಗಳ ನಡೆದಂಥ ಸಭೆಯೊಳಗೆ ಗಾಂಧಿ ಭಾರತ ಕಾರ್ಯಕ್ರಮಗಳನ್ನು ನಾವೇನು ಅಕ್ಟೋಬರ್ 2ಕ್ಕೆ ಪೂರ್ಣಗೊಳಿಸ್ಬೇಕಾಗಿತ್ತಲ್ಲ ಅದನ್ನು ಎಕ್ಸ್ಟೆಂಡ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಡಿಸೆಂಬರ್ 24ರವರೆಗೆ, ಅಂದರೆ ಗಾಂಧೀಜಿಯವರು ಬೆಳಗಾವಿಯಲ್ಲಿ ಏನು ಅಧ್ಯಕ್ಷತೆ ವಹಿಸಿದರು ಆ ದಿವಸದವರೆಗೆ ಡಿಸೆಂಬರ್ 24ರವರೆಗೆ ಗಾಂಧಿ ಭಾರತ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾ ಇದ್ದೀವಿ. ಆಮೇಲೆ ಗಾಂಧೀಜಿ ಎಲ್ಲೆಲ್ಲಿ ಯಾವ್ಯಾವ ಸ್ಥಳಗಳು ಬಂದಿದ್ದರೋ ಆ ಸ್ಥಳಗಳಲ್ಲೆಲ್ಲ ಡಿಸೆಂಬರ್ 24ರ ಒಳಗಾಗಿ ನಾವು ಸ್ತಂಭಗಳನ್ನು, ಗಾಂಧೀಜಿ ಪುತ್ಥಳಿಯ ಸಹಿತವಾಗಿರ್ತಕ್ಕಂಥ ಆ ಸ್ತಂಭಗಳನ್ನು ಆ ಪ್ರದೇಶದಲ್ಲಿ, ಆ ಸ್ಥಳದಲ್ಲಿ ನಾವು ಅವುಗಳನ್ನು ಸ್ಥಾಪನೆ ಮಾಡ್ತೀವಿ. ಅಂದರೆ ಆ ಸ್ಥಳ ಅಂದರೆ ಅವ್ರು ಬಂದಂಥ ಸ್ಥಳ ಅಲ್ಲ. ಈಗ ಕೊಪ್ಪಳಕ್ಕೆ ಬಂದಿದ್ದರು ಅಂತೇಳಿ, ಬಾನಾಪುರಕ್ಕೆ ಬಂದಿದ್ದರು, ಕೊಪ್ಪಳದಲ್ಲಿ ನಾವು ಮಾಡ್ಬೋದು. ಅಥವಾ ಜಕ್ಲಿಗೆ ಬಂದಿದ್ದರು, ಅದನ್ನು ರೋಡ್ದಲ್ಲಿ ಮಾಡ್ಬೋದು ಅಥವಾ ಗದಗಿನಲ್ಲಿ ಮಾಡ್ಬೋದು. ಹೀಗೆ ಆ ಒಂದು ಸ್ಥಳದಲ್ಲಿ ಅವ್ರು ಬಂದ ಸ್ಥಳದಲ್ಲಿ 2018ರಲ್ಲಿ ಹಿಂದೆ ಸಿಎಂ ಅವರು ಉತ್ತರಾಧಿಕಾರಿ ಆಗಬೇಕಂತ ಭಾಳ ಚರ್ಚೆ ಆಗ್ತಿದೆ ಕಾಂಗ್ರೆಸ್ನಲ್ಲಿ. ಆ ವಿಚಾರ ಅಂಥದೊಂದು ಸಂಪ್ರದಾಯ ಇದೇನ ಸರ್? ಉತ್ತರಾಧಿಕಾರಿತ್ವ ಬಿಟ್ಕೊಡು ಇದೆ ಅಂತ ಸರ್. ನಾನು ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಹೈಕಮಾಂಡ್ನವರು ಮುಖ್ಯಮಂತ್ರಿಗಳ ವಿಷಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪತ್ರಿಕಾ ಪರಿಷತ್ತಿನ ಜೊತೆಯಲ್ಲಿ ಆಗಲಿ ಅಥವಾ ಸಾರ್ವಜನಿಕವಾಗಿ ಆಗಲಿ ಚರ್ಚೆ ಮಾಡಬಾರ್ದು, ಮಾತನಾಡಬಾರ್ದು ಅನ್ನುವ ತಾಕೀತು ಸಹಿತ ನಮ್ಮ AICC ಅಧ್ಯಕ್ಷರಾದ ಖರ್ಗೆ ಅವರ ಮಾಡಿದ್ದಾರೆ. ಅಲ್ಲ, ಅವ್ರು ಮಾತಾಡಿರ್ಬೋದು, ಅವ್ರನ್ನ ಆ ಪ್ರಶ್ನೆ ಕೇಳ್ರಿ. ನಾವು ಅದನ್ನು ಏನು ಮಾತಾಡಿದ್ರೆ 60 ಜನ ಮಾತಾಡ್ಯಾರ ಅಂತ ನಾ 61ನೇದು ನಾವು ಆಗಕ್ಕೆ ತಯಾರಿಲ್ಲ. ನೀವು ಭಾಳ ಹಿರಿಯರದಿರಿ, ನೀವೇ ಮಾತಾಡೋದಿಲ್ಲ ಸರ್. ಆದರೆ ಯತೀಂದ್ರ ಅವ್ರು ಸಿಎಂ ಅವ್ರ ಪುತ್ರ ಅನ್ನೋ ಕಾರಣಕ್ಕೆ ಮಾತಾಡ್ತಾರೆ ಅಂತ. ಹಿರಿಯರಾಗಿರ್ತಕ್ಕಂಥವ್ರಿಗೆ ಜವಾಬ್ದಾರಿ ಹೆಚ್ಚಿರಬೇಕಲ್ಲ, ಅದಕ್ಕೆ ನಾನು ಮಾತಾಡಿದೆ ಸರ್. ಈಗ ನವೆಂಬರ್ ಕ್ರಾಂತಿ ಮಧ್ಯದಲ್ಲಿ ಈ ವಿಷಯ ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಹೇಳ್ತೀರಂತ ಯತೀಂದ್ರ ಅವರ ಮಾತು? ಯಾಕೆ ಎಲ್ಲ ನವೆಂಬರ್ ಕ್ರಾಂತಿ ನೋಡಿ ಒಂದು ಲಿಂಕ್ ಅಂತ ಅನ್ಸಲ್ಲ ಸರ್ ನಿಮ್ಗೆ? ಹೆಚ್ಚು ಚರ್ಚೆ ನೀವು ಪ್ರಶ್ನೆ ಕೇಳಿದ್ರು ನಾವು ಉತ್ತರ ಹೇಳೋದಿಲ್ಲ. ನೀವೇನು ನನಗೆ ಇಂಟ್ರ್ಯಾಕ್ಷನ್ ಮಾಡಿದ್ರು ನನ್ನಿಂದ ನೀವು ಏನು ಬಯಸ್ತೀರಿ ಅದು ಬರೋದಿಲ್ಲ. ನಾವು ಏನೇ ಇದ್ರೂ ಅವುಗಳನ್ನ
ಪಕ್ಷದ ವೇದಿಕೆಗಳಲ್ಲಿ ಮಾತಾಡ್ಕೊಳ್ಬೇಕೇ ಹೊರತು ಮಾತನಾಡಬೇಡ ಅಂಥೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ರಾಷ್ಟ್ರದ ಅಧ್ಯಕ್ಷರು ಹೇಳಿದ್ದಾರೆ. ಆ ಚರ್ಚೆ, ಆ ವಿಷಯ ನಾನೇನು ಪ್ರತಿಕ್ರಿಯಿಸೋದಿಲ್ಲ. ಸರ್, ಈಗ ನಿಮ್ಮ ಸಿಎಂ ಆರ್ಥಿಕ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಅವರು ಗಣಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇದೆ ಅಂತೇಳಿ ಒಂದು ಪ್ರಸ್ತಾವನೆ ಕಳಿಸ್ತೀವಿ ಕೇಂದ್ರ ಸರ್ಕಾರಕ್ಕೆ. ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೂಡಿ ಯೋಜನೆ ಆರಂಭಿಸ್ತೀವಿ. ಆ ನಿಟ್ಟಿನಲ್ಲಿ ಏನು ರಾಜ್ಯ ಸರ್ಕಾರ ಪ್ರಯತ್ನ ನಡೆದಿದೆ? ಅಲ್ಲ, 1350 ಕೋಟಿ ರೂಪಾಯಿದೊಂದು ಯೋಜನೆ ಬಗ್ಗೆ ಅವರು ನನ್ನ ಹತ್ರ ಈಗ ಭಾಳ ದಿವಸದಿಂದ ಮಾತಾಡ್ತಾ ಇದ್ರು ಅವರು. ಆದರೆ ಈಗ ನಾವು ರಾಜ್ಯ ಸರ್ಕಾರದವರು ಆ ಅಂಜನಾದ್ರಿ ಅಭಿವೃದ್ಧಿಗಾಗಿ ಈಗಾಗಲೇ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಒಂದು ಸಭೆ ಮಾಡಿದ್ದೇವೆ. ಅಲ್ಲಿ ಫ್ಯುನಿಕ್ಯುಲರನ್ನು ಪ್ರಾರಂಭಿಸಬಹುದೇ ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಅದ್ರ ಸುತ್ತು ಬೇಕಾಗಿರ್ತಕ್ಕಂಥ ಒಂದು 100 ಎಕರೆಯಷ್ಟು ಜಮೀನೇನಿದೆ ಅದನ್ನು ಸಹಿತ ನಾವು ಅಕ್ವೈರ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಪಡೆದುಕೊಳ್ಳೋದಕ್ಕಾಗಲಿ ಏನೇನು ಹೆಜ್ಜೆಗಳನ್ನು ಇಡಬೇಕು ಆ ಹೆಜ್ಜೆಗಳನ್ನು ಇಡ್ತೀವಿ. ಅಂಜನಾದ್ರಿ ಅಭಿವೃದ್ಧಿ ಕೆಲಸವನ್ನು ಆದಷ್ಟು ಬೇಗ ಪ್ರಾರಂಭ ಮಾಡ್ತೇವೆ. ನೀವೇ ನೋಡ್ದಂಗೆ, ನೀವು ಲಾಸ್ಟ್ ಟೈಮ್ ಬಂದಿದ್ರಿ, ಅವಾಗ ನಾವು ಅಲ್ಲಿ ಅದರ ಹತ್ತಿರ ಏನು ಡಾರ್ಮೆಟ್ರೀಸ್ ಇದೆ, ಆಫೀಸಸ್ ಇವೆ, ಅವುಗಳನ್ನು ಡಿಸೆಂಬರ್ದೊಳಗಾಗಿ ಪೂರ್ಣಗೊಳಿಸಬೇಕು ಅಂತ ಹೇಳಿದ್ವಿ. ಆ ಕೆಲಸ ಸುಗಮವಾಗಿ ನಡೆದಿದೆ. ಡಿಸೆಂಬರ್ನೊಳಗಾಗಿ ಅದನ್ನು ಪೂರ್ಣಗೊಳಿಸುವಂಥ ಆಶೆಯೊಳಗೆ ನಾವಿದ್ದೇವೆ. ಜಿಲ್ಲೆಯಲ್ಲಿ ಸೇರುವಂಥದ್ದು ನಮ್ಮ ಇಟಿಗೆ ಇನ್ನೂವರೆಗೆ ಲಾಸ್ಟ್ ಟೈಮ್ ಹೇಳಿದ್ರಿ ಸರ್, ನೀವೇ ಹೇಳಿದ್ರಿ ಅದನ್ನು ಎಲ್ಲ ಮಾಡಿ ಯಾ ಅಂತ ಬಂದಿದೆ ಹಿರೇಬೆಣಕಲ್ಲಲ್ಲಿ ನನಗೆ ಭಾಳ ಸಂತೋಷ ಅನಿಸುತ್ತೆ. ಹಿರೇಬೆಣಕಲ್ ಬಗ್ಗೆ ರಾಜ್ಯ ಸರ್ಕಾರ ಏನು ಕೆಲವು ಹೆಜ್ಜೆಗಳನ್ನು ಇಡ್ತು. ನಾನು ಅಲ್ಲಿಗೆ ಹೋಗಿದ್ದೆ. ಅದಾದಮೇಲೆ 2 ಸಭೆ ಮಾಡಿದ್ವಿ. ನಮ್ಮ ಆರ್ಕಿಯಾಲಜಿ ಕಮಿಷನರು ಬಂದು ಮತ್ತೆ ಕೆಲವರು ಕಾರ್ಯಕ್ರಮ ರೂಪ ಮಾಡಿದರು. ಹಿರೇಬೆಣಕಲ್ಲಲ್ಲಿ ಇದ್ದಿರ್ತಕ್ಕಂಥ ಏನು ಚಿತ್ರಗಳಿದ್ದವು ಆ ಚಿತ್ರಗಳನ್ನು ನಮ್ಮ ಬ್ಯಾಂಕ್ವೆಟ್ ಹಾಲಿನೊಳಗೆ ನಾವು ಎಕ್ಸಿಬಿಷನ್ ಮಾಡಿದ್ವಿ. ಆ ಎಕ್ಸಿಬಿಷನ್ನು ಸಹಿತ ಸಾಕಷ್ಟು ಆಸಕ್ತಿಯನ್ನು ಕೆರಳಿಸ್ತು. ಇವತ್ತು ಬೆಣಕಲ್ಲನ್ನು, ಹಿರೇಬೆಣಕಲ್ಲನ್ನು ನಾವು ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡೋದ್ರ ಸಲುವಾಗಿ ಏನೇನು ಸಿದ್ಧತೆಗಳನ್ನು ಹಾಗೂ ಡೋಸಿಯರ್ ತಯಾರು ಮಾಡುವಂಥದ್ದಾಗಲಿ ಅವುಗಳನ್ನು ಮಾಡೋದಕ್ಕೆ ಕ್ರಮವನ್ನು ವಹಿಸ್ತಾ ಇದ್ದೀವಿ. ಪುರಾತತ್ವ ಇಲಾಖೆಯನ್ನು ಇಲ್ಲಿ ಆರಂಭ ಮಾಡ್ತೀವಿ. ಏನು ಸರ್, ಈಗ ಸರ್ ಜಿಲ್ಲೆಯಲ್ಲಿ ರಾಜ್ಯಾದ್ಯಂತ ವಿಂಡ್ ಪವರ್ ಅದೊಂದು ಪ್ರಶ್ನೆ ಅಲ್ಲ, ಅದು ಒಂದು ಪ್ರಶ್ನೆ. ಈ ಪುರಾತತ್ವ ಇಲಾಖೆ, ನಮ್ಮ ಟೂರಿಸಂ ಇಲಾಖೆ ಕುರಿತಂತೆ ಇಲ್ಲೇನು ಕಚೇರಿ ಮಾಡಬೇಕು ಅನ್ನುವಂಥದ್ದು ಇದೆ. ಅದನ್ನು ಬೇಗ ಮಾಡೋದಕ್ಕೆ ಸೂಕ್ತ ಕ್ರಮ ತಗೋತೀವಿ. ಸರ್, ವಿಂಡ್ ಪವರ್ ಬಗ್ಗೆ ಸರ್, ಈಗ ರಾಜ್ಯಾದ್ಯಂತ ವಿಂಡ್ ಪವರ್ ಕಾನೂನಲ್ಲಿ ಕಾನೂನು ಏನಂತಾರೆ ಸರ್? ಯಾಕಂದ್ರೆ ರೈತರಿಗೆಲ್ಲ ಸಮಸ್ಯೆ ಇದೆ. ದೊಡ್ಡ ವಿಷಯ ಅದು.